5ನೇ ತರಗತಿ ಕನ್ನಡ ಸುಮೇರು ಚಟುವಟಿಕೆ ಸಹಿತ ಅಭ್ಯಾಸ ಪುಸ್ತಕ ಕನ್ನಡ ಭಾಗ 1. ಪುನರಾವರ್ತನೆ. ಅಕ್ಷರಗಳನ್ನು ಹೇಳುತ್ತಾ ಬರೆಯಿರಿ. ಇಲ್ಲಿ ಈ ಮೊದಲನೇದಾಗಿ ಕೊಟ್ಟಿದ್ದಾರೆ. ಇವುಗಳನ್ನು ಹೇಳ್ಕೊತ ಬರಿಬೇಕು. ಅ ಇ ಈ ಉ ಊ ಋ ಎ ಐ ಓ ಊ ಔ ಅಂ ಅಹ ಖ ಖ ಗ ಘ ಞ ಛ ಛ ಜ ಝ ಞ ಠ ಠ ಡ ಢ ಣ ಥ ಥ ದ ಧ ನ ಪ ಫ ಬ ಭ ಮ ಯ ರ ಲ ವ ಶ ಶ ಸ ಹ ಳ. ಅವುಗಳನ್ನು ಹೇಳ್ಕೊತ ಅದನ್ನೇ ನೋಡಿಕೊಂಡು ಕೆಳಗಡೆ ಲೈನಲ್ಲಿ ಬರಿಬೇಕು. ಯೋಚಿಸಿ ಬರೆಯಿರಿ. ನನ್ನ ಬಡಿತದ ಶಬ್ದ ಈ ಕೆಳಗಿನ ಪದವಾಗಿದೆ. ಇದೇನು? ಹೃದಯ. ಹೃದಯದ ಶಬ್ದ ಹೇಗಿರುತ್ತೆ? ಡಣಡಣ, ಡಬ ಡಬ, ಡವ ಡವ, ಪಟ ಪಟ. ಹೇಗಿರುತ್ತೆ? ಡಬ ಡಬ. ಅದನ್ನು ಇಲ್ಲಿ ಬರಿಬೇಕು. ಡಬ ಡಬ. ಹರಿಯುವ ನೀರಿನ ಸಪ್ಪಳ ಹೇಗಿರುತ್ತೆ? ಹರಿಯುವ ನೀರಿನ ಸಪ್ಪಳ ಜುಳು ಜುಳು, ಜುಳು ಜುಳು. ಇವೆಲ್ಲ ಏನು? ಜೋಡಿ ಪದಗಳು. ಟಪ ಟಪ, ಥಳ ಥಳ, ಜುಳು ಜುಳು, ಜಣ ಜಣ ಅನ್ನೋದು ಜೋಡಿ ಪದಗಳು. ಈ ಪದಗಳನ್ನು ಹೆಸರುಗಳನ್ನು ಹೆಕ್ಕಲು ಹಕ್ಕಿಗೆ ಸಹಾಯ ಮಾಡಿ. ಇವುಗಳನ್ನು ಪುನಃ ಹೇಳುತ್ತಾ ಬರೆಯಿರಿ. ಇಲ್ಲಿ ಕೆಲವೊಂದು ಅಕ್ಷರಗಳನ್ನು ಕೊಟ್ಟಿದ್ದಾರೆ, ಪದಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ನೋಡಿಕೊಂಡು ಇಲ್ಲಿ ಬರಿಬೇಕು. ಬಸವ, ಋಣ, ಘನ, ಗಗನ, ಈಶ, ಊಟ, ಕಮಲ, ಧನ, ಚಮಚ, ಪದಕ. ಮಕ್ಕಳೇ, ಪದಗಳನ್ನು ಹುಡುಕಿ ಶಿಕ್ಷಕರೇ ಕೆಳಗಿನ ಕೊಟ್ಟಿರುವ ಚಿತ್ರಗಳನ್ನು ಗಮನಿಸಿ ಅವುಗಳಿಗೆ ಸಂಬಂಧಿಸಿದ ಪದಗಳನ್ನು ಅಕ್ಷರ ಪಟ್ಟಿಯಲ್ಲಿ ಗಮನಿಸಿ ಮಕ್ಕಳಿಗೆ ಪದ ರಚಿಸಲು ಸೂಚಿಸಿ. ಇಲ್ಲಿ ಒಂದು ಅಕ್ಷರ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಇದನ್ನು ನೋಡಿಕೊಂಡು ಇಲ್ಲಿ ಚಿತ್ರಕ್ಕೆ ಇಲ್ಲಿರೋ ಅಕ್ಷರಗಳನ್ನು ಜೋಡಿಸಿ ನಾವಿಲ್ಲಿ ಪದವನ್ನು ರಚಿಸಬೇಕು. ಚಿತ್ರಕ್ಕೆ ಯಾವ ಪದ ಸೂಟ್ ಆಗುತ್ತೆ ಅನ್ನೋದನ್ನು ನಾವು ಯೋಚಿಸಿ ಬರಿಬೇಕು. ಇದ್ಯಾರು? ಈಶಾ, ಈಶ್ವರ, ಈಶ. ಇಲ್ಲಿರೋ ಪದದಲ್ಲಿ ನಾವು ಸೂಟ್ ಮಾಡಬೇಕು ಅಂದರೆ ಈಶ. ಇಲ್ಲಿ ಶರ, ಇದು ಬಾಣ, ಶರ. ನಯನ, ಕಣ್ಣು. ಕಣ್ಣು ಆ ಪದ ಇಲ್ಲಿ ಕೊಟ್ಟಿರೋ ಪದದಲ್ಲಿ ಇನ್ನೂ ಇಲ್ಲ, ಹಾಗಾಗಿ ನಾವು ನಯನ. ನಾ ಇದೆ, ಯಾ ಇದೆ, ನಯನ. ತಬಲ, ಗಣಪ. ಈ ವಾಕ್ಯಗಳನ್ನು ಓದಿ ಇಲ್ಲಿ ಬರುವ ಗುಣಿತಾಕ್ಷರಗಳನ್ನು ಗುರುತಿಸಿ ಬರೆಯಿರಿ. ಇಲ್ಲಿ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ. ಇದನ್ನು ಓದಿ ಇಲ್ಲಿ ಬರುವಂತಹ ಗುಣಿತಾಕ್ಷರಗಳನ್ನು ಬರಿಬೇಕು. ಕರ್ನಾಟಕವು ಉದ್ದವಾದ ಸಮುದ್ರ ತೀರ, ವಿಶಾಲವಾದ ಬಯಲು ಸೀಮೆ, ಎತ್ತರವಾದ ಘಟ್ಟಗಳಿಂದ ಕೂಡಿದ ಸುಂದರ ನಾಡು. ಇಲ್ಲಿಯ ಕಾಡುಗಳು ಹಚ್ಚ ಹಸುರಾಗಿದ್ದು ನೋಡಲು ಸುಂದರವಾಗಿವೆ. ಇದನ್ನು ಗಂಧದ ನಾಡು, ಚಿನ್ನದ ಬೀಡು ಎಂದು ಕರೆಯುತ್ತಾರೆ. ಇಲ್ಲಿ ಯಾವ ಯಾವ ಗುಣಿತಾಕ್ಷರಗಳನ್ನು ಇದೆ? ನಾ ಇದೆ, ತಿ, ಶಾ, ಸಿ, ಡು, ಸುಮ್, ಚಿ, ಗಮ್, ಬಿ. ಇಷ್ಟು ಗುಣಿತಾಕ್ಷರಗಳು ಇದರಲ್ಲಿದೆ. ಇನ್ನೂ ಹಲವಾರಿದೆ ಗುಣಿತಾಕ್ಷರಗಳು. ಇಲ್ಲಿ ಕೊಟ್ಟಿರುವ ಜಾಗದಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಇಲ್ಲಿ ಬರೆಯಲಾಗಿದೆ. ಮಾದರಿಯಂತೆ 8 ಅಕ್ಷರಗಳಿಗೆ ಗುಣಿತಾಕ್ಷರಗಳನ್ನು ಬರೆಯಿರಿ. 8 ಅಕ್ಷರಿಗೆ ಇದನ್ನೇ ನೋಡಿಕೊಂಡು ಗುಣಿತಾಕ್ಷರವನ್ನು ಬರಿಬೇಕು. ನಾನಿಲ್ಲಿ ರಾದು ಬರೆದಿದ್ದೀನಿ. ಇಲ್ಲಿ ನೀವು ಅದನ್ನೇ ನೋಡಿಕೊಂಡು ನ, ಪ, ಚ, ಗ, ಟ, ಳ, ಮ ಇವಿಷ್ಟು ಅಕ್ಷರದ ಗುಣಿತಾಕ್ಷರಗಳನ್ನು ಈ ಸರ್ಕಲ್ನಲ್ಲಿ ಬರೆಯಿರಿ.
ಗುಣಿತಾಕ್ಷರಗಳನ್ನು ಬಳಸಿಕೊಂಡು 6 ಪದಗಳನ್ನು ರಚಿಸಿ. 6 ಪದಗಳನ್ನು ರಚಿಸಬೇಕು. ಕೊಕ್ಕರೆ, ಹೊಂಬೆಳಕು, ನೈದಿಲೆ, ಪರಶುರಾಮ, ರಂಗಮಂದಿರ, ಅಹೋರಾತ್ರಿ. ಕೊಕ್ಕರೆ, ಹೊಂಬೆಳಕು, ನೈದಿಲೆ. ಈ ಕಥೆಯನ್ನು ಓದಿ ಕಥೆಯಲ್ಲಿರುವ ಒತ್ತಕ್ಷರಗಳನ್ನು ಬರೆಯಿರಿ. ಒಂದು ಸಂಜೆ ಗಂಗಾ ನದಿಯ ದಂಡೆಯ ಮೇಲೆ 4 ಮಕ್ಕಳು ನಿಂತಿದ್ದರು. ಅವರು ನದಿಯನ್ನು ದಾಟಿ ಊರು ಸೇರಬೇಕಾಗಿತ್ತು. ಅಷ್ಟರಲ್ಲಿ ದೋಣಿಯೊಂದು ಅಲ್ಲಿಗೆ ಬಂದಿತು. ಮಕ್ಕಳು ದೋಣಿ ಏರಿದರು. ಅದು ಹೊರಟಿತು. ಬಾಲಕನೊಬ್ಬನು ಮಾತ್ರ ದೋಣಿ ಏರಲಿಲ್ಲ. ದೋಣಿಯವನಿಗೆ ಕೊಡುವಷ್ಟು ಹಣ ಅವನಲ್ಲಿ ಇರಲಿಲ್ಲ. ಮತ್ತೊಬ್ಬರನ್ನು ಕೇಳಿ ಹಣ ಪಡೆಯುವುದು ಅವನಿಗೆ ಹಿಡಿಸಲಿಲ್ಲ. ನದಿ ತುಂಬಿ ಹರಿಯುತ್ತಿತ್ತು. ಕತ್ತಲಾಗುತ್ತಾ ಬಂದಿತು. ಆದರೆ ಬಾಲಕ ಸ್ವಲ್ಪವೂ ಅಂಜಲಿಲ್ಲ. ಧೈರ್ಯವಾಗಿ ನೀರಿನಲ್ಲಿ ಧುಮುಕಿದನು. ಈಜಿ ದಡ ಸೇರಿದನು. ಆ ಧೀರ ಬಾಲಕನೇ ಲಾಲ್ ಬಹದ್ದೂರ್ ಶಾಸ್ತ್ರಿ. ಲಾಲ್ ಬಹದ್ದೂರ್ ಮುಂದೆ ಈ ದೇಶದ ಪ್ರಧಾನ ಮಂತ್ರಿಯಾದರು. ಈ ಒಂದು ಪ್ಯಾರಾದಲ್ಲಿರುವ ಒತ್ತಕ್ಷರಗಳನ್ನು ಬರಿಬೇಕು. ಮೇಲಿನ ಕಥೆಯಲ್ಲಿ ಬರುವ ಒತ್ತಕ್ಷರಗಳು: ಲಾಗೆ ಕಾವತ್ತು, ಧ, ಷ್ಟ, ಪ್ರ, ಕ, ಸ್ತ್ರೀ, ಲ್ವ, ತಿ, ದೈ, ತ್ರ, ಲಿ, ಬ. ಮರದ ಹಣ್ಣುಗಳಲ್ಲಿರುವ ಒತ್ತಕ್ಷರಗಳನ್ನು ನೋಡಿ ಪಕ್ಕದಲ್ಲಿ ನೀಡಿರುವ ಸೂಕ್ತದ ಸಾಲಿನಲ್ಲಿ ಬರೆಯಿರಿ. ಇಲ್ಲಿ ಒತ್ತಕ್ಷರಗಳನ್ನು ಕೊಟ್ಟಿದ್ದಾರೆ, ಅದನ್ನೇ ನೋಡ್ಕೊಂಡು ನಾವಿಲ್ಲಿ ಬರಿಬೇಕು. ಕ, ಖ, ಗ, ಘ, ಞ, ಛ, ಛ, ಜ, ಝ, ಞ, ಠ, ಠ, ಡ, ಢ, ಣ, ಥ, ಥ, ದ, ಧ, ನ, ಪ, ಪ, ಬ, ಭ, ಮ. ಅದನ್ನೇ ನೋಡ್ಕೊಂಡು ನಾವಿಲ್ಲಿ ಬರಿಬೇಕು. ಯ, ರ, ಲ, ವ, ಶೇಷ, ಸ, ಹ, ಳ. 4 ಒತ್ತಕ್ಷರದ ಪದಗಳು ನಮ್ಮನ್ನು ಹೇಳುತ್ತಾ ಬರೆಯಿರಿ. ಇಲ್ಲಿ ಒತ್ತಕ್ಷರ ಪದಗಳಿವೆ, ಇವನ್ನ ಹೇಳ್ಕೊತಾ ನಾವು ಇದನ್ನೇ ಇಲ್ಲಿ ಬರೀಬೇಕು. ತಕ್ಕಡಿ, 4, ನುಗ್ಗಾಟ, ಉದ್ಗಾರ, ದೊಡ್ಡ, ಮೆಚ್ಚುಗೆ, ಪಶ್ಚಿಮ, ಕಜ್ಜಾಯ, ಕಬ್ಬು, ಯಜ್ಞ, ಕೃತಜ್ಞತೆ, ಕಟ್ಟಡ, ಕಷ್ಟ, ಕನಿಷ್ಠ, ಉದ್ಘಾಟನೆ, ಹೆಣ್ಣಾನೆ, ಉಷ್ಣ, ಅತ್ತೆ, ರಕ್ತ, ತಟಸ್ಥ, ಸಂಸ್ಥೆ, ಹದ್ದು, ಶುದ್ಧ, ಕನ್ನಡ, ಸ್ನಾನ. ಇವನ್ನೇ ನೋಡಿಕೊಂಡು ಅದರ ಕೆಳಗಿನ ಲೈನಲ್ಲಿ ಬರಿಬೇಕು. ಇಲ್ಲಿ ವಿದ್ಯಾರ್ಥಿಗಳ ಸ್ವಯಂ ಮೌಲ್ಯಮಾಪನೆ, ಕಲಿಕಾ ಮಾನಕಗಳು, ವರ್ಣಮಾಲೆಯ ಅಕ್ಷರಗಳನ್ನು ಗುರುತಿಸುವೆಯಾ? ನಿನಗೆ ವರ್ಣಮಾಲೆಯಲ್ಲಿರುವ ಎಲ್ಲ ಅಕ್ಷರಗಳನ್ನು ಗುರುತಿಸೋದಾದರೆ ರೈಟ್ ಹಾಕಬೇಕು. ಪದಗಳಲ್ಲಿರುವ ಒತ್ತಕ್ಷರಗಳನ್ನು ಗುರುತಿಸುವೆಯಾ? ಇದಕ್ಕೂ ರೈಟ್ ಹಾಕಬೇಕು. ಗುಣಿತಾಕ್ಷರಗಳನ್ನು ಬರೆಯುವೆಯಾ? ರೈಟ್ ಹಾಕಬೇಕು. ನಿನಗೆ ಇವೆಲ್ಲವನ್ನು ಮಾಡೋಕ್ಕೆ ಬರೋದಾದರೆ ಮೊದಲನೇ ಸ್ಮೈಲಿ ಚಿತ್ರಕ್ಕೆ ರೈಟ್ ಹಾಕಬೇಕು. ಅಂದರೆ ಇದು ನಿನಗೆ ಪರ್ಫೆಕ್ಟಾಗಿ ಬರುತ್ತೆ. ಅಂದರೆ ಮೊದಲನೇ ಸ್ಮೈಲಿ ಚಿತ್ರ, ಸಾಧಾರಣವಾಗಿ ಅಂದರೆ 2ನೇ ಚಿತ್ರ. ಅಭ್ಯಾಸ: ಮಾದರಿಯಂತೆ ಪದ ರಚಿಸಿ ಬರೆಯಿರಿ. ಇಲ್ಲಿ ಪದವನ್ನು ಸೇರಿಸಿ ಬರೀಬೇಕು. ಮಾದರಿಯಂತೆ: ನೇತ್ರದಾನ, ವಿದ್ಯಾದಾನ, ದೇಹದಾನ, ರಕ್ತದಾನ, ಅನ್ನದಾನ, ಅಂಗದಾನ, ಭೂದಾನ. ಮಾದರಿಯಂತೆ ಕೂಡಿಸಿ ಬರೆಯಿರಿ. ರೈಲು ಪ್ಲಸ್ ಅನ್ನು ರೈಲನ್ನು, ಕಾಣಲು ಪ್ಲಸ್ ಇಲ್ಲ ಕಾಣಲಿಲ್ಲ,
ಆಡಲು ಪ್ಲಸ್ ಇಲ್ಲ ಆಡಲಿಲ್ಲ, ನೀವು ಪ್ಲಸ್ ಏಕೆ ನೀವೇಕೆ, ಅದು ಪ್ಲಸ್ ಏಕೆ ಅದೇಕೆ. ಮಾಡು ಪ್ಲಸ್ ಇಸು ಮಾಡಿಸು. ಇದನ್ನು ಕೂಡಿಸಿ ಬರೀಬೇಕು. ಕೊಟ್ಟಿರುವ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿರಿ. ಇಲ್ಲಿ ವಾಕ್ಯವನ್ನು ರಚನೆ ಮಾಡಬೇಕು. ಸೈನಿಕರು ದೇಶವನ್ನು ಕಾಯುತ್ತಾರೆ, ಮಕ್ಕಳು ಹಾಡನ್ನು ಹಾಡುತ್ತಾರೆ, ರಾಜರು ರಾಜ್ಯವನ್ನು ಆಳಿದರು, ಗುರುಗಳು ಪಾಠವನ್ನು ಮಾಡುವರು, ಶಿಲ್ಪಿಗಳು ವಿಗ್ರಹಗಳನ್ನು ಕೆತ್ತಿದರು. ನಮ್ಮ ಬಹುವಚನ ರೂಪಗಳನ್ನು ಚಿತ್ರದಲ್ಲಿ ಬರೆದು ತೋರಿಸು. ಬಹುವಚನ: ಮರ, ಮರಗಳು. ಒಂದಕ್ಕಿಂತ ಹೆಚ್ಚಿದ್ರೆ ಮರಗಳು. ಅದಕ್ಕಾಗಿ ಇಲ್ಲಿ ಕಣ್ಣು, ಕಣ್ಣುಗಳು. ವೃತ್ತ, ವೃತ್ತಗಳು. ಮನೆ, ಮನೆಗಳು. ಒಂದಕ್ಕಿಂತ ಹೆಚ್ಚನ್ನು ಇಲ್ಲಿ ಪಕ್ಕದಲ್ಲಿ ನೀವು ಬರಿಬೇಕು. ಎರಡಾರು ಬರಿಬೋದು, ಎರಡಕ್ಕಿಂತ ಹೆಚ್ಚಾದರೂ ಬರಿಬೋದು. ನಮ್ಮುಗಳ ಸಂಖ್ಯೆ ಹೆಚ್ಚಾದಾಗ ನೀವು ಏನೆನ್ನುವಿರಿ? ನಮ್ಮಗಳ ಸಂಖ್ಯೆ ಹೆಚ್ಚಾದಾಗ ನೀವು ಏನೆನ್ನುವಿರಿ? ಕಾಳು, ಕಾಳುಗಳು. ಅಂಗಡಿ, ಅಂಗಡಿಗಳು. ಆಯತಗಳು, ಚಿತ್ರಗಳು, ಶಾಲೆಗಳು, ಮರಗಳು. ಹಸುಗಳು, ಎಲೆಗಳು, ಪುಸ್ತಕಗಳು, ಮನೆಗಳು, ಮೇಜುಗಳು, ಹೂವುಗಳು. ಗಳು ಸೇರಿಸಿದ್ರೆ ಒಂದಕ್ಕಿಂತ ಹೆಚ್ಚಿದ್ರೆ ಗಳು, ಹೆಚ್ಚಾದರೆ ಗಳು. ಕೆಳಗಿನ ಮಾದರಿಯನ್ನು ಗಮನಿಸಿ. ಇವುಗಳನ್ನು ಬಹುವಚನಗಳು ಎನ್ನುತ್ತಾರೆ. ಎಲ್ಲದಕ್ಕೂ ಗಳು ಸೇರ್ಸೋಕ್ಕೆ ಆಗಲ್ಲ. ಹಾಗಾಗಿ ಬೇರೆ ಜನ, ಜನರು, ಶಿಕ್ಷಕ, ಶಿಕ್ಷಕರು, ಮಗು, ಮಕ್ಕಳು, ಅಣ್ಣ, ಅಣ್ಣಂದಿರು. ಹಣ್ಣಿನೊಳಗಿರುವ ಅಕ್ಷರಗಳನ್ನು ಬಳಸಿ 20 ಪದಗಳನ್ನು ರಚಿಸಿ. ಇಲ್ಲಿ ಒಂದು ಹಣ್ಣಿನೊಳಗೆ ಅಕ್ಷರಗಳಿದೆ, ಅದನ್ನು ಸೇರಿಸಿ 20 ಪದಗಳನ್ನು ರಚಿಸಬೇಕು. ಮೊಗ್ಗು, ಗಡ್ಡ, ದೊಡ್ಡ, ಸಕ್ಕರೆ, ದೊರೆ, ಆನೆ, ಮಗು, ಗಜ, ಮಗ, ಚೊರೆ, ಹಿಗ್ಗು, ಜಗ. ಸರಳು, ತಗ್ಗು, ರಮಣ, ಗುಡ್ಡ, ತನು, ರಹಿತ, ಗುಹೆ, ಚಮಚ, ಸಹಿತ. ಕೆಳಗಿನ ಚಿತ್ರವನ್ನು ಗಮನಿಸಿ. ಮೊದಲನೇ ಗೂಳಿಯ ಮೇಲಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳು ಎರಡನೇ ಗೂಳಿಯ ಮೇಲಿವೆ. ಅವುಗಳನ್ನು ಮಾದರಿಯಂತೆ ಆರಿಸಿ ಬರೆಯಿರಿ. ಇಲ್ಲಿ ವಿರುದ್ಧಾರ್ಥಕ ಪದವನ್ನು ಕೊಟ್ಟಿದ್ದಾರೆ. ಇಲ್ಲಿ ವಿರುದ್ಧಾರ್ಥಕ ಪದ ಇದೆ. ಇವೆರಡನ್ನು ಕೂಡಿಸಿ ನಾವಿಲ್ಲಿ ಬರಿಬೇಕು. ಶಿಸ್ತು, ಅಶಿಸ್ತು, ಜನನ, ಮರಣ, ಮುಂದೆ, ಹಿಂದೆ, ನ್ಯಾಯ, ಅನ್ಯಾಯ, ಭಾರ, ಹಗುರ, ಗೌರವ, ಅಗೌರವ. ಶಿಕ್ಷಕರೇ ಮಕ್ಕಳಿಗೆ ಕೆಳಗಿನ ಚಿತ್ರದ ಸನ್ನಿವೇಶವನ್ನು ಗಮನಿಸಲು ತಿಳಿಸಿ. ನಂತರ ಕೊಟ್ಟಿರುವ ಪದಗಳನ್ನು ಬಳಸಿ ವಾಕ್ಯ ರಚಿಸುವಂತೆ ಸೂಚಿಸಿ. ಇಲ್ಲಿ ಪದ ಕೊಟ್ಟಿದ್ದಾರೆ. ಮೇಲಿನ ಚಿತ್ರವನ್ನು ಗಮನಿಸಿ ನಾವು ವಾಕ್ಯವನ್ನು ರಚಿಸಬೇಕು. ಈ ಪದಗಳನ್ನು ಬಳಸಿಕೊಂಡು ಸ್ವಂತ ವಾಕ್ಯ ರಚಿಸಿ. ಉದ್ಯಾನವನ. ಬೀದಿಗೊಂದು ಉದ್ಯಾನವನ ಇರಬೇಕು. ಜೋಕಾಲಿ. ನನಗೆ ಜೋಕಾಲಿ ಆಡಲು ಇಷ್ಟ. ಸುಂದರ. ಗುಲಾಬಿ ಹೂವು ತುಂಬ ಸುಂದರವಾಗಿದೆ. ಆಟವಾಡು. ಗೆಳೆಯರೊಂದಿಗೆ ಆಟವಾಡು. ಹಗ್ಗದಾಟ. ಹಗ್ಗದಾಟ ನನಗೆ ಬಹಳ ಇಷ್ಟ. ಮಾದರಿಯಂತೆ ಚಿತ್ರ ರಚಿಸಿ ಬಹುವಚನ ರೂಪ ಗುರುತಿಸಿ.
ಇಲ್ಲಿ ಚಿತ್ರವನ್ನು ಬರಿಬೇಕು. ಇಲ್ಲಿ ಮಗು, ಮಕ್ಕಳು, ಕೊಡಲಿ, ಕೊಡಲಿಗಳು, ಒಂದಕ್ಕಿಂತ ಹೆಚ್ಚು ಚಿತ್ರನ ಇಲ್ಲಿ ಇದೇ ರೀತಿ ಚಿತ್ರನ ಇಲ್ಲಿ ಬರಿಬೇಕು. ಕಿಟಕಿ, ಕಿಟಕಿಗಳು, ಬೀಗ, ಬೀಗಗಳು, ಜೀಪು, ಜೀಪುಗಳು. ಇಲ್ಲಿ ಗಾದೆ ಮಾತುಗಳನ್ನು ಚಿತ್ರಸಹಿತ ವಾಕ್ಯಗಳಲ್ಲಿ ನೀಡಿದೆ. ಅವುಗಳನ್ನು ಸರಿಯಾಗಿ ಜೋಡಿಸಿ ಬರೆಯಿರಿ. ಗಮನಿಸಿ, ನೀವು ವಾಕ್ಯ ಸರಿಪಡಿಸಿ ಬರೆಯುವಾಗ ಚಿತ್ರದ ಪದವನ್ನು ಬರೆಯಿರಿ. ಕೈ ಕೆಸರಾದರೆ ಬಾಯಿ ಮೊಸರು. ಕೈ ಕೆಸರಾದರೆ ಬಾಯಿ ಮೊಸರು. ಕೂತು ತಿನ್ನುವವನಿಗೆ ಕುಡಿಕೆ ಹೊನ್ನು ಸಾಲದು. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ. ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು. ಆಕಳು ಕಪ್ಪಾದರೆ ಅದರ ಹಾಲು ಕಪ್ಪೆ. ಮಕ್ಕಳು ಪದ ಹುಡುಕಿ ಚಿತ್ರ ಹೊಂದಿಸಿ. ಇದು ತಕ್ಕಡಿ, ಬಂಡಿ, ಹೆಗ್ಗಣ, ಮೊಟ್ಟೆ, ಕೆಚ್ಚಲು. ಇದಕ್ಕೆ ಚಿತ್ರಕ್ಕೆ ನಾವು ಮ್ಯಾಚ್ ಮಾಡಬೇಕು. ತಕ್ಕಡಿ ಜೊತೆ ಏನಿರುತ್ತೆ, ತೂಕದ ಕಲ್ಲು, ಬಂಡಿ ಚಕ್ರ, ಮೊಟ್ಟೆ ಕೋಳಿ, ಕೆಚ್ಚಲು ಹಸು. ಹೆಗ್ಗಣ ಎಲ್ಲಿರುತ್ತೆ? ಕೆಳಗೆ ಕೊಟ್ಟಿರುವ ಪದಗಳ ಸರಿಯಾದ ರೂಪ ಗುರುತಿಸಿ ವೃತ್ತದಲ್ಲಿ ಹೊಂದಿಸಿ ಬರೆಯಿರಿ. ಇಲ್ಲಿ ಹೆಣ್ಣು ಆದರೆ ಅದು ಹೆಣ್ಣು. ತಾಯಿ, ತಾಯಿ. ಬೆಟ್ಟ, ಬೆಟ್ಟ. ಮೋಡ, ವರ, ಸೂರ್ಯ. ಇಲ್ಲಿ ತಪ್ಪಾಗಿ ಕೊಟ್ಟಿದ್ದಾರೆ, ಅದನ್ನು ನಾವು ಸರಿಪಡಿಸಿ ಬರಿಬೇಕು. ಮಾದರಿಯಂತೆ ಅಕ್ಷರಗಳನ್ನು ಪದ ರಚಿಸುತ್ತಾ ಸಂಚರಿಸಿ ನೋಡಿ. ಅಕ್ಕ, ಪಕ್ಕ, ತಕ್ಕ, ಮಕ್ಕಳು. ಡಾಗೆ ಡಾವತ್ತು, ಗಡ್ಡ, ಅಡ್ಡ, ಗುಡ್ಡ, ಗಿಡ್ಡ. ತಾಗೆ ತಾವತ್ತು, ಅತ್ತ, ಬತ್ತ, ಕತ್ತೆ, ಮತ್ತೆ. ಟೂಗೆ ಟಾವತ್ತು, ಬೆಟ್ಟು, ಜುಟ್ಟು, ಪೆಟ್ಟು, ರಟ್ಟು. ನೂಗೆ ನಾವತ್ತು, ಪೆನ್ನು, ತಿನ್ನು, ತಮ್ಮನ್ನು, ನನ್ನು. ದಾಗೆ ದಾವತ್ತು, ಗದ್ದ, ಪೆದ್ದ, ಗೆದ್ದಲು, ಪದ್ಧತಿ. ಪಾಗೆ ಪಾವತ್ತು, ಉಪ್ಪು, ಮುಪ್ಪು, ಕಪ್ಪು, ತಪ್ಪು. ಕೆಳಗಿನ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ. ನಾವು ಶಾಲೆಗೆ ಹೋಗುತ್ತೇನೆ, ನಾವು ಶಾಲೆಗೆ ಹೋಗುತ್ತೇವೆ. ಇಲ್ಲಿ ನಾವು ಇದ್ದಾಗ ಏನು ಬರಬೇಕು? ತೇವೆ ಬರಬೇಕು. ನಾವು ಶಾಲೆಗೆ ಹೋಗುತ್ತೇವೆ, ತೇನೇ ಅಲ್ಲ, ಹೋಗುತ್ತೇವೆ. ಶೀಲಾ ಕತೆ ಬರೆಯುತ್ತಾನೆ, ಶೀಲಾ ಕತೆ ಬರೆಯುತ್ತಾಳೆ. ಗುರುಗಳು ಶಾಲೆಗೆ ಬರುತ್ತದೆ, ಗುರುಗಳು ಶಾಲೆಗೆ ಬರುತ್ತಾರೆ. ನಮ್ಮ ಶಾಲೆಯಲ್ಲಿ ಹುಡುಗ ಇದ್ದಾರೆ, ನಮ್ಮ ಶಾಲೆಯಲ್ಲಿ ಹುಡುಗರು ಇದ್ದಾರೆ. ಕಾಡಿನಲ್ಲಿ ಮರಗಳು ಇದೆ, ಕಾಡಿನಲ್ಲಿ ಮರಗಳು ಇವೆ. ಜಿಂಕೆ ಹಸಿರು ಹುಲ್ಲು ತಿನ್ನುತ್ತಿವೆ, ಜಿಂಕೆ ಹಸಿರು ಹುಲ್ಲು ತಿನ್ನುತ್ತಿದೆ. ಆಕಾಶದಲ್ಲಿ ನಕ್ಷತ್ರಗಳ ರಾಶಿ ಇರುವರು, ಆಕಾಶದಲ್ಲಿ ನಕ್ಷತ್ರಗಳ ರಾಶಿ ಇರುವುದು. ಇದಕ್ಕಷ್ಟೇ ಸ್ಮೈಲಿ ಚಿತ್ರಕ್ಕೆ ರೈಟ್ ಹಾಕಿ.
ಮೂರನೇ ಅಭ್ಯಾಸ. ಚಿತ್ರಕ್ಕೆ ಹೊಂದುವ ಪದವನ್ನು ಹುಡುಕಿ ಬರೆಯಿರಿ. ಅಜ್ಜ, ಕಬ್ಬು, ಪೆಟ್ಟಿಗೆ, ನಮಸ್ಕಾರ, ಪುಸ್ತಕ, ಆಟೋ ರಿಕ್ಷಾ, ಗೃಹ, ವಜ್ರ, ಚಂದ್ರ, ಸೂರ್ಯ, 20, ಹಲ್ಲಿ. ಇಲ್ಲೇ ಕೆಳಗೆ ಕೊಟ್ಟಿದ್ದಾರೆ, ಅದನ್ನು ಅಲ್ಲಿ ನಾವು ಯಾವ ಚಿತ್ರಕ್ಕೆ ಯಾವ ಪದ ಅಂತ ಆರಿಸಿ ಪುಟ್ಟಿಗೆ ಸಹಾಯ ಮಾಡಿ. ಇಲ್ಲಿ ಕಕ್ಕಗನ್ನ ಬರಿಬೇಕು. ಇಲ್ಲಿ ಕೊಟ್ಟಿದ್ದಾರೆ, ಅದನ್ನೇ ನೋಡ್ಕೊಂಡು ನಾವಿಲ್ಲಿ ಬರಿಬೇಕು. ಬಲೂನಿನಲ್ಲಿರುವ ಒತ್ತಕ್ಷರಗಳನ್ನು ಕ್ರಮವಾಗಿ ಬರೆಯುವೆಯ ಪುಟ್ಟಿ. ಇಲ್ಲಿ ಈ ರೀತಿ ಕ್ರಮವಾಗಿ ಬರಿಬೇಕು. ಕೆಳಗಿನ ಅಕ್ಷರ ಮಣಿಗಳಿಗೆ ಒತ್ತಕ್ಷರ ಮಣಿಗಳನ್ನು ಬರೆಯಿರಿ. ಅಕ್ಷರ ಮಣಿಗೆ ಒತ್ತಕ್ಷರ, ಆ ಒತ್ತಕ್ಷರವನ್ನು ಬರಿಬೇಕು. ಕಾಗೆ, ಕಾವತ್ತು, ಎಲ್ಲ ಅಕ್ಷರಗಳು ಅದರ ಒತ್ತಕ್ಷರಗಳನ್ನು ಬರಿಬೇಕು. ಒಂದನೇ ಸಾಲಿನ ಅಕ್ಷರಕ್ಕೆ ಎರಡನೇ ಸಾಲಿನ ಒತ್ತಕ್ಷರ ಸೇರಿಸಿ ಮೂರನೇ ಸಾಲಿನಲ್ಲಿ ಬರೆಯಿರಿ. ಆ ಒತ್ತಕ್ಷರನ ಸೇರಿಸ್ಬಿಟ್ಟು ಮೂರನೇ ಸಾಲಿನಲ್ಲಿ ಬರಿಬೇಕು. ಚುಕ್ಕಿಗಳನ್ನು ಸೇರಿಸಿ ನಾನು ಯಾವ ಪ್ರಾಣಿ ಎಂದು ಗುರುತಿಸಿ ನನ್ನೊಳಗಿರುವ ಒತ್ತಕ್ಷರ ಪದಗಳನ್ನು ವಿಂಗಡಿಸಿ ಬರೆಯಿರಿ. ಸಜಾತಿ ಒತ್ತಕ್ಷರ, ವಿಜಾತಿ ಒತ್ತಕ್ಷರ. ಅಮ್ಮ, ಅಜ್ಜಿ, ಹೆಬ್ಬಾವು, ಹೊತ್ತು, ಬೆನ್ನು, ತವ್ವೆ, ಮುಳ್ಳು, ಹೆಣ್ಣು. ಅದೇ ಅಕ್ಷರಕ್ಕೆ ಅದೇ ಒತ್ತಕ್ಷರ ಬಂದರೆ ಅದು ಸಜಾತಿ ಒತ್ತಕ್ಷರ. ಅಕ್ಷರಕ್ಕೆ ಬೇರೆ ಒತ್ತಕ್ಷರ ಬಂದರೆ ಅದು ವಿಜಾತಿ ಒತ್ತಕ್ಷರ. ಲೂಗೆ ಕಾವತ್ತು ಬಂದಿದೆ, ಇದು ಬೇರೆ. ಲಾಗೆ ಕಾವತ್ತು, ಹಾಗಾಗಿ ಇದು ವಿಜಾತಿ ಒತ್ತಕ್ಷರ. 4, ಹಾಸ್ಯ, ಎಷ್ಟು, ಸ್ವರ, ಕುಸ್ತಿ, ಖಡ್ಗ, ಪಶ್ಚಿಮ, ರಾತ್ರಿ. ವೃಕ್ಷದಲ್ಲಿರುವ ಒತ್ತಕ್ಷರಗಳನ್ನು ಅಭ್ಯಾಸ ಮಾಡಿ. ಒತ್ತಕ್ಷರಗಳನ್ನು ಹೋಲುವ ಒತ್ತಕ್ಷರಗಳು, ಅವುಗಳನ್ನೇ ಹೋಲುವ ಒತ್ತಕ್ಷರಗಳು. ಅದೇ ರೀತಿ ಚಿಕ್ಕದಾಗಿ ಬರೆದ್ರೆ ಅದು ಅದರ ಒತ್ತಕ್ಷರ. ಅಕ್ಷರಗಳನ್ನು ಇವು ಸ್ವಲ್ಪ ವ್ಯತ್ಯಾಸವಾಗಿರುತ್ತೆ. ತಾವತ್ತು ಬೇರೆ ರೀತಿ, ಯಾವತ್ತು, ನಾವತ್ತು, ರ, ಲ, ಮ ಇವಿಷ್ಟು ಅಕ್ಷರದ್ದು ಅವುಗಳ ಒತ್ತಕ್ಷರ ಬೇರೆ ರೀತಿಯಾಗಿರುತ್ತೆ. ಪುಟ್ಟನಿಗೆ ಸರಿಯಾದ ಪದ ಹುಡುಕಿ ಕೊಡಿ. ಏನಿದು? ಗಜ್ಜರಿ, ಜೇನು, ಹೆಬ್ಬಾವು, ಹೆಬ್ಬೆಟ್ಟು, ಗಡ್ಡ. ಚಿತ್ರಕ್ಕೆ ಸಂಬಂಧಿಸಿದ ವಾಕ್ಯಗಳನ್ನು ಸರಿಯಾಗಿವೆಯೇ, ತಪ್ಪಿದ್ದಲ್ಲಿ ಸರಿಪಡಿಸಿ ಬರೆಯಿರಿ. ಅವಳು ಆಟ ಆಡುತ್ತಿದ್ದಾಳೆ. ಇದು ಹುಡುಗ, ಹಾಗಾಗಿ ಅವನು ಆಟ ಆಡುತ್ತಿದ್ದಾನೆ. ಯುವತಿಯರು ಸಾಲಾಗಿ ನಿಂತಿದ್ದಾರೆ. ಇಲ್ಲಿ ಇವರು ಯುವತಿಯರಲ್ಲ, ಯುವಕರು ಸಾಲಾಗಿ ನಿಂತಿದ್ದಾರೆ. ರಾಣಿ ನೀರು ಕುಡಿಯುತ್ತಿದ್ದಾನೆ. ರಾಣಿ ನೀರು ಕುಡಿಯುತ್ತಿದ್ದಾಳೆ. ಹುಡುಗಿ, ಅದಕ್ಕೆ ಕುಡಿಯುತ್ತಿದ್ದಾಳೆ.
ಬಿಟ್ಟ ಸ್ಥಳದಲ್ಲಿ ಸರಿಯಾದ ಒತ್ತಕ್ಷರ ಬರೆಯಿರಿ. ಅಜ್ಜ, ಸಜ್ಜಿಗೆ, ಗೆಜ್ಜೆ, ಕಜ್ಜಾಯ. ಅಣ್ಣ, ಕಣ್ಣಿನ, ಮಣ್ಣು, ಕಣ್ಣೀರು, ಹುಣ್ಣಿಮೆ, ಕಣ್ಣು, ಸಣ್ಣಗೆ, ಗಿಣ್ಣು. ಸೋನುವಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಅಕ್ಕ, ಈ ಪದದಲ್ಲಿ ನೀನು ಯಾವ ಅಕ್ಷರವನ್ನು ಒತ್ತಿ ಹೇಳಿದೆ? ಯಾವ ಅಕ್ಷರವನ್ನು ಒತ್ತಿ ಹೇಳಿದ್ದು? ಕ. ಹಾಗಾದರೆ ಇಲ್ಲಿ ಒತ್ತಕ್ಷರ ಯಾವುದು? ಕ. ಕಾಗೆ ಕವತ್ತು. ನಾನು ಕೊಟ್ಟಿರುವ ಪದಗಳನ್ನು ಉಚ್ಚರಿಸುತ್ತಾ ಬರೆಯಿರಿ. ಸಜ್ಜಿಗೆ, ಚಿಣ್ಣರು, ಕಜ್ಜಾಯ, ಕೊಬ್ಬರಿ. ಬೊಬ್ಬೆ, ತೊವ್ವೆ, ನವ್ವಾಲೆ, ಅವ್ವ. ಕೆಳಗಿನ ಪದಗಳ ಸರಿಯಾಗಿವೆಯೇ? ಇಲ್ಲಿ ಯಾವುದು ಒತ್ತಕ್ಷರ ಬೇಕು ಇವೆಲ್ಲವಕ್ಕೂ, ಆದರೆ ಇಲ್ಲಿ ಒತ್ತಕ್ಷರ ಕೊಟ್ಟಿಲ್ಲ. ನಾವು ಒತ್ತಕ್ಷರವನ್ನು ಸೇರಿಸಿ ಬರಿಬೇಕು. ಕಬ್ಬು, ಅಮ್ಮ, ಹಣ್ಣು, ಮಕ್ಕಳು, ಅಣ್ಣ, ತೆಪ್ಪ, ಮಗ್ಗ, ಪೆಟ್ಟಿಗೆ, ಗುಡ್ಡ, ಹೆಗ್ಗಣ. ನಮ್ಮಲ್ಲಿ ಒತ್ತಕ್ಷರಗಳು ಬಿಟ್ಟು ಹೋಗಿವೆ, ಹುಡುಕಿ ಬರೆಯಿರಿ. ಒತ್ತಕ್ಷರ ಬಿಟ್ಟು ಹೋಗಿದೆ, ಅದನ್ನು ಹುಡುಕಿ ನಾವು ಬರಿಬೇಕು. ಹದ್ದು, ಉಷ್ಣ, ಅತ್ತೆ, ಅಯ್ಯ, ನಾಲ್ಕು, ಕಬ್ಬು, ಕಟ್ಟಡ, ದೊಡ್ಡ, ಜಿಲ್ಲೆ, ಸಂಸ್ಥೆ, ಹಣ್ಣು, ಹಕ್ಕಿ. ನು ಸೇರಿಸಿ ಪದಗಳನ್ನು ಬರೆಯಿರಿ. ಮಣ್ಣು, ಹಣ್ಣು, ಹೆಣ್ಣು, ಕಣ್ಣು, ಗಿಣ್ಣು, ಹುಣ್ಣು. ಈ ಒತ್ತಕ್ಷರ ಪದಗಳನ್ನು ಓದುತ್ತಾ ಪಕ್ಕದಲ್ಲಿ ಬರೆಯಿರಿ. ಗಡ್ಡ, ದಡ್ಡ, ದೊಡ್ಡ, ಗುಡ್ಡ, ಕಡ್ಡಾಯ, ಅಡ್ಡಿ, ಕಡ್ಡಿ, ದುಡ್ಡು. ಬಿದ್ದ, ಗದ್ದಲ, ಇದ್ದಿಲು, ಮದ್ದಾನೆ, ಒದ್ದಾಟ, ಲದ್ದಿ, ಸುದ್ದಿ, ಕದ್ದು. ಅಪ್ಪ, ಹಪ್ಪಳ, ತಪ್ಪಲೆ, ತಪ್ಪು, ದಪ್ಪ, ಚಪ್ಪಾಳೆ, ಉಪ್ಪಿಟ್ಟು, ಕಪ್ಪು. ತಳ್ಳು, ಹಳ್ಳ, ಕೊಳ್ಳ, ಬಳ್ಳಿ, ಕಳ್ಳಿ, ಬೆಳ್ಳಿ, ಹಳ್ಳಿ, ಮುಳ್ಳು. ನಿಮಗೆಲ್ಲ ಒತ್ತಕ್ಷರಗಳು ಬರೆಯೋಕ್ಕೆ ಬರುತ್ತೆ ಅಂದರೆ ನೀವು ಸ್ಮೈಲಿ ಚಿತ್ರಕ್ಕೆ ರೈಟ್. ಅಭ್ಯಾಸ 4. ಈ ಚಿತ್ರವನ್ನು ಗಮನಿಸಿ ಕೊಟ್ಟಿರುವ ಪದಗಳಿಗೆ ವಾಕ್ಯ ರಚಿಸಿ. ಹಸು, ಹಸು ಹಾಲನ್ನು ಕೊಡುತ್ತಿದೆ. ಮಹಿಳೆ ಹಾಲನ್ನು ಕರೆಯುತ್ತಿದ್ದಾಳೆ. ಗುಡಿಸಲು, ಈ ಚಿತ್ರದಲ್ಲಿ 3 ಗುಡಿಸಲು ಕಾಣುತ್ತಿವೆ. ಬೆಟ್ಟದ ಪಕ್ಕದಲ್ಲಿ ಗುಡಿಸಲು ಇದೆ. ಹಾಲು, ಹಸುವಿನ ಹಾಲು ಆರೋಗ್ಯಕ್ಕೆ ಒಳ್ಳೆಯದು. ಕೊಟ್ಟಿರುವ ವಾಕ್ಯದಲ್ಲಿನ ಚಿತ್ರ ಗಮನಿಸಿ. ಕೆಳಗಿನ ಸಾಲಿನಲ್ಲಿ ಪೂರ್ಣ ವಾಕ್ಯ ಬರೆಯಿರಿ. ಮಾವಿನ ಮರದಲ್ಲಿ ಗಿಳಿಯು ಕುಳಿತಿದೆ. ಚಿತ್ರದ ಬದಲು ನಾವು ಅದು ಯಾವ ಚಿತ್ರ ಅದನ್ನೇ ನಾವು ಬರಿಬೇಕು. ಮಾವಿನ ಮರದಲ್ಲಿ ಗಿಳಿಯು ಕುಳಿತಿದೆ. ದೀಪವು ಜ್ಞಾನದ ಸಂಕೇತವಾಗಿದೆ. ಬೆಂಗಳೂರಿನಿಂದ ರೈಲು ಶಿವಮೊಗ್ಗಕ್ಕೆ ಹೊರಟಿದೆ. ಹಂಸ ಕೊಳದಲ್ಲಿ ಈಜುತ್ತಿದೆ. ದೇವಾಲಯದ ಗೋಪುರ ಎತ್ತರವಾಗಿದೆ. ಕೆಳಗಿನ ಪದಗಳನ್ನು ಎಡದಿಂದ ಬಲಕ್ಕೆ ಹಾಗೂ ಬಲದಿಂದ ಎಡಕ್ಕೆ ಓದಿದರೆ ಒಂದೇ ರೀತಿ ಇರುತ್ತದೆ. ಇಂತಹ ಪದಗಳನ್ನು ನೀವು ಬರೆಯಿರಿ. ಎಡದಿಂದ ಬಲಕ್ಕೆ ಮತ್ತು ಬಲದಿಂದ ಎಡಕ್ಕೆ ಓದಿದಾಗ ಉತ್ತರ ಅದು ಒಂದೇ ರೀತಿ ಇರುತ್ತೆ. ಹಾಗಾಗಿ ಆ ಪದಗಳನ್ನು ಆರಿಸಿ ನಾವಿಲ್ಲಿ ಬರಿಬೇಕು. ನಯನ, ಚಮಚ, ನಮನ ಇವೆಲ್ಲವೂ ನೀವು ಉಲ್ಟಾ ಓದಿದ್ರೂ ಹಾಗೆ ಕೇಳಿಸುತ್ತೆ. ಕನಕ, ಕನಕ.
ಈ ಪದಗಳನ್ನು ಓದುತ್ತಾ ಪಕ್ಕದಲ್ಲಿ ಬರೆಯಿರಿ. ಇಲ್ಲಿ ಕೊಟ್ಟಿರೋ ಪದವನ್ನು ಓದುತ್ತಾ ಪಕ್ಕದಲ್ಲಿ ಬರಿಬೇಕು. ಅತ್ತ, ಅನ್ನ, ಅಮ್ಮ, ಅಲ್ಲ, ಭತ್ತ, ಚಿನ್ನ, ತಮ್ಮ, ಬೆಲ್ಲ, ಕತ್ತಲು, ಕನ್ನಡ, ಕೆಮ್ಮು, ಎಲ್ಲ, ಬತ್ತಾಸು, ನನ್ನ, ಚಮ್ಮಾರ, ರಸಗುಲ್ಲ, ಹಿತ್ತಾಳೆ, ಕುನ್ನಿ, ಕಮ್ಮಾರ, ಚೆಲ್ಲಾಟ, ಕತ್ತಿ, ಬನ್ನಿ, ಕಮ್ಮಿ, ಎಲ್ಲಿ, ಅತ್ತಿಗೆ, ನಿನ್ನನ್ನು, ನಿಮ್ಮಿ, ಇಲ್ಲಿ, ಮುತ್ತು, ಇನ್ನು, ತಿನ್ನು, ದಮ್ಮು, ನಲ್ಲಿ, ಹತ್ತು, ಬೆನ್ನು, ಎಮ್ಮೆ, ಅಲ್ಲಿ, ಹೊತ್ತು, ಇನ್ನೂರು, ನಮ್ಮೆಲ್ಲರ ಹಲ್ಲಿ. ಅದನ್ನೇ ನೋಡ್ಕೊಂಡು ಪಕ್ಕದಲ್ಲಿ ಬರೀಬೇಕು. ಬಿಟ್ಟ ಸ್ಥಳದಲ್ಲಿ ಸೂಕ್ತ ಪದವನ್ನು ಆಲೋಚಿಸಿ ಬರೆಯಿರಿ. ನಾನು ರಸ್ತೆಯಲ್ಲಿ ಕುದುರೆ ಗಾಡಿ ನೋಡಿದೆ. ನೀವಿಲ್ಲಿ ಯೋಚನೆ ಮಾಡಿ ಯಾವ ಪದ ಹಾಕಿದ್ರೆ ಸರಿಯಾಗತ್ತೆ ಅನ್ನೋದನ್ನು ಯೋಚನೆ ಮಾಡಿ ಇಲ್ಲಿ ಬರಿಬೇಕು. ನಾನು ರಸ್ತೆಯಲ್ಲಿ ಕುದುರೆ ಗಾಡಿ ನೋಡಿದೆ. ಬೆಂಗಳೂರಿನಿಂದ ರೈಲಿನಲ್ಲಿ ಮಂಗಳೂರಿಗೆ ಬಂದೆನು. ಅಮ್ಮ ಮಾಡಿದ ಈ ಜಾಮೂನ್ ತಿನಿಸು ನನಗಿಷ್ಟ. ನಿಂಬೆಹಣ್ಣಿನ ಶರಬತ್ತನ್ನು ನಿಂಬೆರಸ, ಸಕ್ಕರೆ, ಏಲಕ್ಕಿ ಮತ್ತು ನೀರು ಹಾಕಿ ತಯಾರಿಸುವರು. ಬಿಲದೊಳಗೆ ಹಾವು ಸರಸರನೆ ನುಗ್ಗಿತು. ಸೂಕ್ತ ಒತ್ತಕ್ಷರವನ್ನು ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ಹುಚ್ಚಿ, ಹೆಚ್ಚಾಗಿ, ಮುಚ್ಚಿತು, ಮಚ್ಚು, ಹಚ್ಚೆ. ನನ್ನನ್ನು ಒತ್ತಕ್ಷರವಾಗಿ ಹೊಂದಿರುವ ಪದಗಳನ್ನು ಹುಡುಕಿ ಗುರುತು ಹಾಕಿ. ಯಾವತ್ತಿರುವಂತಹ ಒತ್ತಕ್ಷರ ಇರುವಂತಹ ಪದಕ್ಕೆ ಗುರುತನ್ನು ಹಾಕಬೇಕು. ಭವ್ಯ, ಹಾಸ್ಯ, ಅತ್ಯಂತ. ಇಲ್ಲಿ ರಾವತ್ತಿರುವುದಕ್ಕೆ ಗುರುತು ಹಾಕಬೇಕು. ಪತ್ರ, ಪ್ರೀತಿ, ಶತ್ರು. ನಮ್ಮನ್ನು ಓದುತ್ತಾ ಬರೆಯಿರಿ. ಇಲ್ಲಿ ಕೊಟ್ಟಿರೋದನ್ನು ಓದುತ್ತಾ ನಾವಿಲ್ಲಿ ಬರಿಬೇಕು. ನಮಸ್ಕಾರ, ಸ್ತ್ರೀಯರು, ಬೀಳ್ಕೊಡುಗೆ, ನಿಲ್ದಾಣ, ಸ್ವೀಕಾರ, ಕಸ್ತೂರಿ, ಸದ್ಭಾವ, ಕಾಶ್ಮೀರ, ಸ್ಕೂಟರ್, ಪ್ರಾಥಮಿಕ, 4, ಪರೀಕ್ಷೆ, ಪಶ್ಚಿಮ, ವಸ್ತು, ಆಸ್ಪತ್ರೆ, ಶಕ್ತಿ, ಭಿಕ್ಷುಕ, ಸ್ನೇಹ, ಪಕ್ಷಿ, ಸುಸ್ತು, ಕ್ಷೇಮ, ಷಷ್ಠಿ, ಅತ್ಯಂತ, ಸಂಕ್ರಾಂತಿ. ಅದನ್ನೇ ನೋಡಿಕೊಂಡು ಕೆಳಗಡೆ ಬಾಕ್ಸಲ್ಲಿ ಬರಿಬೇಕು. ಈ ಕಥೆಯನ್ನು ಓದಿ ವಾಕ್ಯಗಳಲ್ಲಿ ಸಜಾತೀಯ ಒತ್ತಕ್ಷರಗಳನ್ನು ಪತ್ತೆ ಹಚ್ಚಿರಿ. ಶಾಲೆಯ ಪಕ್ಕದಲ್ಲಿನ ಲಚ್ಚಿ ಅಲ್ಲಿ ಮಲ್ಲಿಗೆ ಬಳ್ಳಿ ನೆಟ್ಟಳು. ಲಚ್ಚಿಯ ತಮ್ಮ ಸುಬ್ಬ ಬಳ್ಳಿಗೆ ದಿನವೂ ನೀರು ಹಾಕುತ್ತಿದ್ದನು. ಬಳ್ಳಿ ಬೆಳೆಯಿತು, ಮೊಗ್ಗು ಮೂಡಿತು, ಮೊಗ್ಗು ಅರಳಿ ಹೂವಾಯಿತು. ಹಸಿರು ಬಳ್ಳಿಯ ತುಂಬ ಮಲ್ಲಿಗೆ ಹೂವೋ. ಲಚ್ಚಿ ಮನಸ್ಸಿನಲ್ಲೇ ಹಿಗ್ಗಿದಳು. ಶಾಲೆಯ ಮುಖ್ಯ ಗುರುಗಳು ಮೆಚ್ಚಿದರು. ಬಳ್ಳಿಯಿಂದ ಯಾರೂ ಹೂ ಕುಯ್ಯಬಾರದೆಂದು ಅಪ್ಪಣೆ ಮಾಡಿದರು. ಲಚ್ಚಿಗೆ ಆಸೆ ತಡೆಯಲು ಆಗಲಿಲ್ಲ. ಸಂಜೆ ಒಬ್ಬಳೇ ಬಂದು ಹೂ ಕಿತ್ತೇ ಬಿಟ್ಟಳು. ಸರ್ರನೆ ಮಲ್ಲಿಗೆ ಹಾರ ಕಟ್ಟಿದಳು. ತನ್ನ ಅವ್ವನಿಗೆ ಕೊಟ್ಟಳು. ಸುಬ್ಬ ಬಂದು ಅವ್ವನಿಗೆ ಗುರುಗಳ ಅಪ್ಪಣೆಯ ವಿವರ ಹೇಳಿದ. ಆಗ ಅವ್ವ ಲಚ್ಚಿಗೆ, ನೀನು ಮಾಡಿದ್ದು ಸರಿಯೇ, ಕದ್ದ ಹೂವಿನ ಹಾರ ನನಗೆ ಬೇಡ ಎಂದು ಬಿಟ್ಟಳು. ಲಚ್ಚಿ ಉಹುಹು ಎಂದು ಸಣ್ಣ ದನಿಯಲ್ಲಿ ಅಳತೊಡಗಿದಳು. ಅಜ್ಜ ಬಂದು, ಲಚ್ಚಿ, ಲಜ್ಜೆ ಬಿಟ್ಟು ಗುರುಗಳ ಬಳಿ ನಿನ್ನ ತಪ್ಪು ಒಪ್ಪಿಕೋ,
ಆ ಮಲ್ಲಿಗೆ ಹಾರ ಗುರುಗಳಿಗೆ ಕೊಡು ಎಂದು ಸಮಾಧಾನ ಮಾಡಿದರು. ಇದರಲ್ಲಿರುವ ಒತ್ತಕ್ಷರಗಳನ್ನು ಗುರುತಿಸಿ ಬರೀಬೇಕು. ಮಲ್ಲಿಗೆ ಹೂವು ಕಥೆಯ ವಾಕ್ಯದಲ್ಲಿರುವ ಸಜಾತಿಯ ಒತ್ತಕ್ಷರ ಪದ ಮತ್ತು ಒತ್ತಕ್ಷರಗಳನ್ನು ಪಟ್ಟಿ ಮಾಡಿ. ಒತ್ತಕ್ಷರಗಳು ಇತ್ತು, ತು, ಪಕ್ಕ, ಲಚ್ಚಿ, ನೆಟ್ಟಳು, ತಮ್ಮ, ಸುಬ್ಬ, ಬಳ್ಳಿ, ಮೊಗ್ಗು, ಮನಸ್ಸಿನಲ್ಲೇ, ಕುಯ್ಯಬಾರದು. ಅದರಲ್ಲಿರುವಂತಹ ಒತ್ತಕ್ಷರಗಳನ್ನು ಇಲ್ಲಿ ಬರಿಬೇಕು. ಅಪ್ಪಣೆ, ಸರ್ರನೆ, ಮಲ್ಲಿಗೆ, ಅವ್ವ, ಮಾಡಿದ್ದು, ಉಹುಹು, ಸಣ್ಣ, ಅಜ್ಜ, ಲಜ್ಜೆ, ಒಪ್ಪಿಕೊ. ಹಕ್ಕಿ ಗೂಡು. ರಾಜಣ್ಣ ತಂಗಿಯೊಡನೆ ಹಗ್ಗದ ಆಟ ಆಡುತ್ತಿದ್ದ. ಹಗ್ಗ ಹಳ್ಳಕ್ಕೆ ಬಿದ್ದು ಹೋಯಿತು. ಆಟ ನಿಂತಿತು. ಇಬ್ಬರು ಪಕ್ಕದ ಗಿಡದ ಬಳಿ ಒಂದು ಕರ್ರನೆ ಹಕ್ಕಿಯನ್ನು ನೋಡಿದರು. ಸದ್ದು ಮಾಡದೆ ನಿಂತು ಅದು ಗೂಡು ಕಟ್ಟುವುದನ್ನು ನೋಡಿದರು. ಆ ಹಕ್ಕಿ ಚಿಕ್ಕಪುಟ್ಟ ಕಡ್ಡಿ ತಂದು ಜೋಡಿಸುತ್ತಿತ್ತು. ಮೆತ್ತಗಿರುವ ಎಲೆ ತಂದು ಗೂಡಿಗೆ ಹಾಸುತ್ತಿತ್ತು. ಆ ವೇಳೆಗೆ ಗೆಳೆಯ ಬಸವಯ್ಯ ಬಂದನು. ಮೂವರು ಕಣ್ಣಾಮುಚ್ಚಾಲೆ ಆಟ ಆಡಿದರು. ಕುಣಿದು ಕುಪ್ಪಳಿಸಿದರು. ಆಗ ಪೇಟೆಯಿಂದ ಬಸ್ಸಿನಲ್ಲಿ ಅಜ್ಜ, ಅವ್ವ, ಅಮ್ಮ ಬಂದರು. ಓಹೋಹೋ ಎಂದು ಆಟ ನಿಲ್ಲಿಸಿ ಮನೆಯ ಕಡೆಗೆ ಓಡಿದರು. ಇಲ್ಲಿ ಹಕ್ಕಿಗೂಡು ಕಥೆಯಲ್ಲಿ ಬರುವ 20 ಸಜಾತಿಯ ಒತ್ತಕ್ಷರ ಪದಗಳನ್ನು ಗುರುತಿಸಿ ಪಟ್ಟಿ ಮಾಡಿ. ಮತ್ತೆ ಅದು ಒತ್ತಕ್ಷರ ಪದ, ಒತ್ತಕ್ಷರವನ್ನು ಬಿಡಿಸಿ ಬರೆಯಿರಿ. ಹಗ್ಗ, ಆಡುತ್ತಿದ್ದ, ಈ ರೀತಿ ಬಿಡಿಸಿ ಬರಿಬೇಕು. ಕರ್ರನೆ, ಹಳ್ಳ, ಇಬ್ಬರು, ಪಕ್ಕ, ಕಟ್ಟು, ಕಡ್ಡಿ, ಮೆತ್ತಗಿರುವ, ಹಾಸುತ್ತಿತ್ತು, ಬಸವಯ್ಯ, ಕಣ್ಣ ಮುಚ್ಚಾಲೆ, ಕುಪ್ಪಳಿಸಿ, ಅಜ್ಜ, ಅವ್ವ, ಅಮ್ಮ, ಓಹೋಹೋ, ಚಿಕ್ಕ. ಈ ರೀತಿ ಒತ್ತಕ್ಷರಗಳನ್ನು ಬಿಡಿಸಿ ಬರಿಬೇಕು. ವಿಜಾತಿ ಒತ್ತಕ್ಷರ ಪದಗಳನ್ನು ಓದುತ್ತಾ ಈ ಕೆಳಗೆ ಬರೆಯಿರಿ. ಇವು ವಿಜಾತಿ ಒತ್ತಕ್ಷರಗಳು. ಅಕ್ಷತೆ, ನಕ್ಷತ್ರ, ವಸ್ತು, ಲಕ್ಷ್ಮಿ, ಪ್ರತಿಜ್ಞೆ. ಸ್ವರಾಜ್ಯ, ಆಶ್ಚರ್ಯ, ಅಧ್ಯಕ್ಷ, ಚಿತ್ಕಾರ, ಸದ್ಗುರು. ಪುರಸ್ಕಾರ, ಜಗದ್ಗುರು, ಬ್ರಹ್ಮಚಾರಿ, ಬ್ರಾಹ್ಮಣ, ಕಲ್ಪವೃಕ್ಷ. ವಿಜ್ಞಾನ, ಶಾಸ್ತ್ರ, ಅಗಸ್ತ್ಯ, ಸ್ವಾತಂತ್ರ್ಯ, ಉಷ್ಟ್ರ ಪಕ್ಷಿ. 5ನೇ ಕಿರು ಪರೀಕ್ಷೆ. ಮಾದರಿಯಂತೆ ಬಿಡಿಸಿ ಬರೆಯಿರಿ. ಈ ರೀತಿ ಬಿಡಿಸಿ ಬರೀಬೇಕು. ಅಪ್ಪ, ಅದರಲ್ಲಿರುವಂತಹ ಎಲ್ಲ ಸ್ವರಗಳನ್ನು ಬಿಡಿಸಿ ಬರಿಬೇಕು. ಚಿನ್ನ, ಹಗ್ಗ, ಹಬ್ಬ, ಕಣ್ಣು. ಅಪ್ಪ, ಲೆಕ್ಕ, ಚಿಹ್ನೆ, ಸಪ್ತ, ಛತ್ರಿ. ಅದರಲ್ಲಿರುವಂತಹ ಎಲ್ಲ ಸ್ವರಗಳನ್ನು ಬಿಡಿಸಿ ಈ ರೀತಿ ಬರಿಬೇಕು. ವಿಂಗಡಿಸಿ ಬರೆಯಿರಿ. ಸಜಾತಿ ಒತ್ತಕ್ಷರ, ವಿಜಾತಿ ಒತ್ತಕ್ಷರ ವಿಂಗಡಿಸಿ ಬರೆಯಬೇಕು. ಮನ್ನಣೆ, ಚಕ್ಕುಲಿ, ಗದ್ದಲ, ಮೊಟ್ಟೆ, ತಪಸ್ಸು, ಕನ್ನಡ, ಸೊಳ್ಳೆ. ಪ್ರಶ್ನೆ, ಈಶ್ವರ, ಭವ್ಯ, ಅಕ್ಷತೆ, ಋಷಿ, ಸ್ಥಳ,
ಸಚಿತ್ರ ದೃಷ್ಟಿ ಉತ್ಪತ್ತಿ. ಇಲ್ಲಿ ಚಲ್ಲಾಪಿಲ್ಲಿಯಾಗಿರುವ ಹರಡಿರುವ ಅಕ್ಷರಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿದರೆ ನಿಮಗೆ ಪದಗಳು ಗೊತ್ತಾಗುತ್ತವೆ. ಸರಿಪಡಿಸಿ ಬರೆಯಿರಿ. ಇದೇನು? ಪ್ರಕೃತಿ ಸೌಂದರ್ಯ. ಚಿಕ್ಕ ಮಕ್ಕಳೆಲ್ಲರೂ ದೈವಮಾನಸರು. ಮನೋಹರವಾದದ್ದು. ಸ್ನೇಹ ಸಲಿಗೆಯಿಂದ ಕೆಲಸ ಕಾರ್ಯಗಳು. ಸಂಭಾಷಣಾಕಾರ. ಇಲ್ಲಿ ಅಕ್ಷರಗಳನ್ನು ಹಿಂದೆ ಮುಂದೆ ಮಾಡಿಕೊಟ್ಟಿದ್ದಾರೆ. ಅದನ್ನು ನಾವು ಸರಿಯಾಗಿ ಜೋಡಿಸಿ ಬರೆದ್ರೆ ಈ ರೀತಿ ಪದಗಳು ಸಿಗುತ್ತೆ. ಈ ಮಾದರಿಯಂತೆ ಕೂಡಿಸಿ ಬರೆಯಿರಿ. ಕ ಪ್ಲಸ್ ಕ ಪ್ಲಸ್ ಅ ಕ. ಈ ರೀತಿ ಕೂಡಿಸಿ ಬರಿಬೇಕು. ಬಿಟ್ಟ ಸ್ಥಳಗಳನ್ನು ಸೂಕ್ತ ಅಕ್ಷರಗಳಿಂದ ತುಂಬಿರಿ. ಪಟ್ಟಣ, ಹೆಗ್ಗಣ, ನೆಕ್ಕಿತು, ಮುಚ್ಚಿತು, ಅಭ್ಯಾಸ, ಕೊಬ್ಬರಿ, ಸತ್ಕಾರ, ಕಮ್ಮಾರ, ಕಟ್ಟಡ, ಅಮ್ಮಾಜಿ, ಉಬ್ಬರ, ಇಬ್ಬದಿ. ಪದ ರಚಿಸಿ. ಆ ಅಕ್ಷರಕ್ಕೆ ಈ ಅಕ್ಷರಗಳನ್ನು ಜೋಡಿಸಿ ಪದವನ್ನು ರಚಿಸಬೇಕು. ಅನ್ನ, ಅಮ್ಮ, ಅಯ್ಯ, ಅಜ್ಜ, ಅಚ್ಚು. ಚಿತ್ರ ನೋಡಿ ಪದ ಬರೆಯಿರಿ. ಮರ, ಮರಗಳು, ಹಕ್ಕಿ, ಹಕ್ಕಿಗಳು, ಪುಸ್ತಕ, ಪುಸ್ತಕಗಳು, ಮನೆ, ಮನೆಗಳು, ಹುಡುಗ, ಹುಡುಗರು, ಕಣ್ಣು, ಕಣ್ಣುಗಳು, ಹಸು, ಹಸುಗಳು. ಈ ವಾಕ್ಯಗಳಲ್ಲಿನ ಅಡಿಗರೆ ಎಳೆದ ಪದಗಳನ್ನು ಮಾದರಿಯಂತೆ ಕೋಷ್ಟಕದಲ್ಲಿ ಬರೆಯಿರಿ. ಅಡಿಗೆರೆಗಳ ಎಳೆದ ಪದವನ್ನು ನೆಕ್ಸ್ಟ್ ಪೇಜಲ್ಲಿ ಕೊಟ್ಟಿರೋ ಕೋಷ್ಟಕದಲ್ಲಿ ಬರೀಬೇಕು. ಪ್ರಾಣಿ, ಪ್ರಾಣಿಗಳು, ಮರ, ಮರಗಳು, ಹಣ್ಣು, ಹಣ್ಣುಗಳು, ನಾಯಕ, ನಾಯಕರು, ತಮ್ಮ, ತಮ್ಮಂದಿರು. ಬಣ್ಣ, ಬಣ್ಣಗಳು, ಪತ್ರ, ಪತ್ರಗಳು, ರೈತ, ರೈತರು, ಬೆಟ್ಟ, ಬೆಟ್ಟಗಳು, ವಿದ್ಯಾರ್ಥಿ, ವಿದ್ಯಾರ್ಥಿಗಳು. ಇಲ್ಲಿ ವಿಂಗಡಿಸಿ ಬರೆದಿರುವ ಪದಗಳನ್ನು ಗಮನಿಸಿ ಇವುಗಳು ಏನೆಂಬುದನ್ನು ಗೆಳೆಯರೊಂದಿಗೆ ಚರ್ಚಿಸಿ ತಿಳಿದುಕೋ. ಇದನ್ನು ಹೊಂದಿಸಿ ಬರಿಬೇಕು. ಕಡ್ಡಿ, ಕಡ್ಡಿಗಳು, ವಿಜ್ಞಾನಿ, ವಿಜ್ಞಾನಿಗಳು, ಸೀರೆ, ಸೀರೆಗಳು, ಮಗು, ಮಕ್ಕಳು, ಕಟ್ಟಡ, ಕಟ್ಟಡಗಳು, ನದಿ, ನದಿಗಳು, ಚಿಂತಕ, ಚಿಂತಕರು. ಮಾದರಿಯಂತೆ ಬರೆಯಿರಿ. ಕಿವಿ, ಕಿವಿಗಳು, ಬೆರಳು, ಬೆರಳುಗಳು, ಕಲ್ಲು, ಕಲ್ಲುಗಳು, ಬಟ್ಟೆ, ಬಟ್ಟೆಗಳು, ಸರ, ಸರಗಳು, ಲೇಖನಿ, ಲೇಖನಿಗಳು, ಇಲ್ಲಿ ಬರ್ತಿಲ್ಲ, ಲೇಖನಿಗಳು, ಪುಸ್ತಕ, ಪುಸ್ತಕಗಳು, ಬಿಡಾರ, ಬಿಡಾರಗಳು, ಭಾಷಣ, ಭಾಷಣಗಳು, ಸಮಸ್ಯೆ, ಸಮಸ್ಯೆಗಳು, ಲಕೋಟೆ, ಲಕೋಟೆಗಳು. ಮಾದರಿಯಂತೆ ಬರೆಯಿರಿ. ತಮ್ಮ ಪ್ಲಸ್ ಅಂದಿರು, ತಮ್ಮಂದಿರು, ಅಕ್ಕಂದಿರು, ಸೊಸೆಂದಿರು, ಅತ್ತೆಂದಿರು, ಅಜ್ಜಂದಿರು, ಅಣ್ಣಂದಿರು. ಇಲ್ಲಿ ಅಂದಿರು ಅಂತ ಬರಿಬೇಕು. ಇದನ್ನು ಈ ಕಡೆ ಕೂಡಿಸಿ ಅವನ್ನ ಬರಿಬೇಕು. ಬಳ್ಳಿಗಳು, ಬಳ್ಳಿ. ಇದು ಬಹುವಚನ ಇದೆ, ನಾವು ಏಕವಚನ ಮಾಡಿ ಬರಿಬೇಕು. ಗುಡಿಗಳು, ಗುಡಿ, ದನಗಳು, ದನ, ಕಾಡುಗಳು, ಕಾಡು, ರೊಟ್ಟಿಗಳು, ರೊಟ್ಟಿ, ತಮಟೆಗಳು, ತಮಟೆ, ಅಕ್ಷರಗಳು, ಅಕ್ಷರ, ಸಾಹಿತಿಗಳು, ಸಾಹಿತಿ, ಕನಸುಗಳು, ಕನಸು, ಪತ್ರಗಳು, ಪತ್ರ, ಕಡ್ಡಿಗಳು, ಕಡ್ಡಿ. ಮಾದರಿಯಂತೆ ವಿಂಗಡಿಸಿ ಪುಟ 50ರಲ್ಲಿನ ಕೋಷ್ಟಕದಲ್ಲಿ ಬರೆಯಿರಿ.
ಅಲ್ಲಿ ಪದಗಳನ್ನು ಕೊಟ್ಟಿದ್ದಾರೆ. ಅದರ ಏಕವಚನ ಮತ್ತು ಬಹುವಚನ ಎರಡೂ ಕೊಟ್ಟಿದ್ದಾರೆ. ಅದನ್ನು ಜೋಡಿಸಿ ನಾವಿಲ್ಲಿ ಬರಿಬೇಕು. ಹಣ್ಣು ಹಲ್ಲು ಹಲ್ಲುಗಳು, ಹಣ್ಣು ಹಣ್ಣುಗಳು, ಜನ ಜನರು, ಅರಸ ಅರಸರು, ಬಾಗಿಲು ಬಾಗಿಲುಗಳು, ಕಾಯಿ ಕಾಯಿಗಳು, ಗೊಂಬೆ ಗೊಂಬೆಗಳು, ಪದ ಪದಗಳು, ಸಂಖ್ಯೆ ಸಂಖ್ಯೆಗಳು, ಶಿಕ್ಷಕ ಶಿಕ್ಷಕರು, ರೂಪ ರೂಪಗಳು, ಸೇವಕ ಸೇವಕರು, ಪುತ್ರ ಪುತ್ರರು, ನದಿ ನದಿಗಳು. ಈ ವಾಕ್ಯಗಳಲ್ಲಿ ತಪ್ಪಾಗಿರುವ ಪದಗಳಿಗೆ ಅಡಿಗೆರೆ ಹಾಕಿ ಸರಿಯಾದ ಪದ ಬರೆಯಿರಿ. ಮೌನವ ತಂದಿತ್ತು ಮನಗೆಲ್ಲ. ಲಾಗೆ ಲಾವತ್ ಕೊಡಬೇಕು. ಹಾಗಾಗಿ ಮನಗೆಲ್ಲ, ಮನೆಗೆಲ್ಲ. ಮೌನವ ತಂದಿತ್ತು ಮನೆಗೆಲ್ಲ, ಲಾಗೆ ಲಾವತ್ತು. ನನ್ನಯ್ಯ ಮಾತಿಗೆ ಬೆಲೆ ಇಲ್ಲ. ಇಲ್ಲಿ ಸಣ್ಣ ತೀ ಬರಬೇಕು ಮಾತಿಗೆ. ಹರಟೆಯ ಮಾತು ನಡೆಯೊಲ್ಲ. ಹರಟೆ ಸಣ್ಣ ಟೇ ಬರಬೇಕು. ತುಟಿಗಳ ಹೊಲಿಗೆ ಬಿಚ್ಚೊಲ್ಲ. ಈ ಲೀ ಬರಬೇಕು. ಹಕ್ಕಿಯಿಂದ ಅನ್ನ ಮಾಡಿದರು. ಅಕ್ಕಿಯಿಂದ ಅನ್ನ ಮಾಡಿದರು. ಇಲ್ಲಿ ಬೇಕು. ಚಿತ್ರಗಳನ್ನು ಗುರುತಿಸಿ ಪದಗಳನ್ನು ಬರೆಯಿರಿ. ಹುಡುಗ ಹುಡುಗಿ, ರಾಜ ರಾಣಿ, ಅಜ್ಜ ಅಜ್ಜಿ, ಶಿಕ್ಷಕ ಶಿಕ್ಷಕಿ, ಗಂಡಸು ಹೆಂಗಸು. ವಿಂಗಡಿಸಿ ಬರೆಯಿರಿ. ಇಲ್ಲಿ ಈ ನವಿಲಿನ ಚಿತ್ರದಲ್ಲಿ ಪದಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ವಿಂಗಡಿಸಿ ಬರಿಬೇಕು. ಇದು ಗಂಡು ಚಿಕ್ಕಪ್ಪ, ಗಾಯಕ, ಕವಿ, ಮುದುಕ, ಅಪ್ಪ. ಹೆಣ್ಣು ಚಿಕ್ಕಮ್ಮ, ಗಾಯಕಿ, ಕವಯಿತ್ರಿ, ಮುದುಕಿ, ಅಮ್ಮ. ಮಗು ಗಿಳಿ, ಹಕ್ಕಿ, ಮೊಸಳೆ, ಮಗು, ಹಣ್ಣು. ಇದು ಪುಲ್ಲಿಂಗ, ಇದು ಸ್ತ್ರೀಲಿಂಗ, ಇದು ನಪುಂಸಕಲಿಂಗಕ್ಕೆ ಸೇರುವಂತಹ ಪದಗಳು. ಈ ಪದಗಳಿಗೆ ಅನ್ಯಲಿಂಗ ರೂಪ ಬರೆಯಿರಿ. ಗಾಯಕ ಗಾಯಕಿ, ನಟ ನಟಿ, ತಮ್ಮ ತಂಗಿ, ಸಹೋದರ ಸಹೋದರಿ, ಸಹೋದರ ಸಹೋದರಿ, ಪುತ್ರಿ ಪುತ್ರ, ಬಾಲಕಿ ಬಾಲಕ, ನಿರೂಪಕಿ ನಿರೂಪಕ, ಚಿಕ್ಕಮ್ಮ ಚಿಕ್ಕಪ್ಪ. ಮಾದರಿಯಂತೆ ವಾಕ್ಯಗಳನ್ನು ಬದಲಿಸಿ ಬರೆಯಿರಿ. ಅಮ್ಮ ದೇವಾಲಯಕ್ಕೆ ಹೋದರು. ಅಪ್ಪ ದೇವಾಲಯಕ್ಕೆ ಹೋದರು. ನಾವು ಅನ್ಯಲಿಂಗವನ್ನು ಅಮ್ಮ ಇದ್ದರೆ ಅಪ್ಪ ಅಂತ ಅನ್ಯಲಿಂಗ ಬದಲಿಸಿ ನಾವಿಲ್ಲಿ ಬರಿಬೇಕು. ಬಾಲಕರು ಪಥಸಂಚಲನದಲ್ಲಿ ಭಾಗವಹಿಸಿದರು. ಇಲ್ಲಿ ಬಾಲಕಿಯರು ಮಾಡಬೇಕು. ಬಾಲಕಿಯರು ಪಥಸಂಚಲನದಲ್ಲಿ ಭಾಗವಹಿಸಿದರು. ಅದೇ ರೀತಿ ಶಿಕ್ಷಕರು ಶಿಕ್ಷಕಿಯರು, ಅಜ್ಜಿಯು ಅಜ್ಜನು. ಚಲನಚಿತ್ರದಲ್ಲಿ ನಾಯಕನ ಪಾತ್ರ ಪ್ರಮುಖವಾಗಿದೆ. ಚಲನಚಿತ್ರದಲ್ಲಿ ನಾಯಕಿಯ ಪಾತ್ರ ಪ್ರಮುಖವಾಗಿದೆ. ಇಲ್ಲಿ ನಾಯಕ ಇದೆ, ಇಲ್ಲಿ ನಾಯಕಿ ಮಾಡಬೇಕು. ಅಭ್ಯಾಸ 7. ಮಾದರಿಯಂತೆ ಬರೆಯಿರಿ. ಮಾದರಿ ದೇಶ ಪ್ಲಸ್ಗಳು ದೇಶಗಳು. ಅದೇ ರೀತಿ ಎಲ್ಲವಕ್ಕೂ ಅದೇ ರೀತಿ ಬರೀಬೇಕು. ಗೊಂಬೆ ಗೊಂಬೆಗಳು, ಇಲ್ಲಿಗಳು ಸೇರಿಸಬೇಕು. ಅಣ್ಣ ಪ್ಲಸ್ ಅಂದಿರು ಅಣ್ಣಂದಿರು, ತಾಯಿ ಪ್ಲಸ್ ಅಂದಿರು ತಾಯಂದಿರು. ಎಲ್ಲದಕ್ಕೂ ಅಂದಿರು ಅಂದಿರು ಅಂತ ಸೇರಿಸಬೇಕು. ಮುಂದೆ ಕೂಡಿಸಿ ಬರಿಬೇಕು. ತಮ್ಮಂದಿರು ಮಾವಂದಿರು, ಅಜ್ಜಿಯಂದಿರು ಅಕ್ಕಂದಿರು. ಬಹುವಚನ ರೂಪ ಬರೆಯಿರಿ. ಬಹುವಚನವನ್ನು ಬರೆಯಬೇಕು. ಸರ ಸರಗಳು, ಬಟ್ಟೆ ಬಟ್ಟೆಗಳು, ತಾತ ತಾತಂದಿರು, ಚಿಕ್ಕಪ್ಪಂದಿರು, ಬೆರಳುಗಳು, ಕಿವಿ ಕಿವಿಗಳು. ಮರಿ ಮರಿಗಳು, ಕಾಡು ಕಾಡುಗಳು, ಕೆರೆ ಕೆರೆಗಳು, ಆಸೆ ಆಸೆಗಳು, ಬಾವಿ ಬಾವಿಗಳು, ಕ್ರಿಮಿ ಕ್ರಿಮಿಗಳು.
ಏಕವಚನ ರೂಪ ಬರೆಯಿರಿ. ಇಲ್ಲಿ ಬಹುವಚನ ಇದೆ, ನಾವು ಏಕರೂಪವನ್ನು ಬರಿಬೇಕು. ಗಳು ತೆಗೆದು ಬರಿಬೇಕು. ಪುಸ್ತಕಗಳು ಪುಸ್ತಕ, ದನಗಳು ದನ, ಗುಡಿಗಳು ಗುಡಿ, ಬಾಗಿಲುಗಳು ಬಾಗಿಲು, ಕಣ್ಣುಗಳು ಕಣ್ಣು, ನೀವು ನೀನು, ನಾವು ನಾನು, ಅವು ಅದು, ಇವು ಇದು, ರಾಜರು ರಾಜ. ಕೆಳಗಿನ ಪದಗಳಿಗೆ ಅನ್ಯಲಿಂಗ ರೂಪ ಬರೆಯಿರಿ. ಅನ್ಯಲಿಂಗ ರೂಪ ಬರಿಬೇಕು. ಸ್ತ್ರೀಲಿಂಗ ಇದ್ದರೆ ಪುಲ್ಲಿಂಗ ಮಾಡಿ ಬರಿಬೇಕು, ಪುಲ್ಲಿಂಗ ಇದ್ದರೆ ಸ್ತ್ರೀಲಿಂಗ ಮಾಡಿ ಬರಿಬೇಕು. ಚಿಕ್ಕಪ್ಪ ಚಿಕ್ಕಮ್ಮ, ತಂಗಿ ತಮ್ಮ, ನಾಯಕಿ ನಾಯಕ, ಸಹೋದರ ಸಹೋದರಿ, ಶಿಕ್ಷಕ ಶಿಕ್ಷಕಿ, ಪಾಲಕ ಪಾಲಕಿ, ಲೇಖಕಿ ಲೇಖಕ, ಕುಮಾರ ಕುಮಾರಿ, ಕುಮಾರ ಕುಮಾರಿ, ಚಾಲಕ ಚಾಲಕಿ, ಯುವತಿ ಯುವಕ, ಶರಣೆ ಶರಣ, ತುಂಟ ತುಂಟಿ. ಸೂಚನೆಯಂತೆ ಬರೆಯಿರಿ. ವ್ಯಕ್ತಿಗಳು, ವಸ್ತುಗಳು, ಸ್ಥಳ, ಪ್ರಾಣಿ, ಪಕ್ಷಿ. ವ್ಯಕ್ತಿಗಳ ಹೆಸರು: ರಾಮ, ರಾಜ, ರಾಣಿ, ಹನುಮಂತ, ವೆಂಕಟ. ನೀವು ಇಲ್ಲಿ ಯಾವ ವ್ಯಕ್ತಿಗಳ ಹೆಸರನ್ನಾದರೂ ಇಲ್ಲಿ ಬರಿಬೋದು. ವಸ್ತುಗಳು: ಇಲ್ಲಿ ಯಾವ ವಸ್ತುಗಳ ಹೆಸರನ್ನಾದರೂ ಇಲ್ಲಿ ಬರಿಬೋದು. ಕಲ್ಲು, ಮಣ್ಣು, ಪುಸ್ತಕ, ಬಾಗಿಲು, ವಾಹನ. ಸ್ಥಳ: ಬೆಂಗಳೂರು, ತುಮಕೂರು, ಶಿವಮೊಗ್ಗ, ಧಾರವಾಡ, ಕೋಲಾರ. ಪಕ್ಷಿ ಹೆಸರಾರು ಬರಿಬೋದು, ಪ್ರಾಣಿ ಹೆಸರಾರು ಬರಿಬೋದು. ಪಾರಿವಾಳ, ಹುಲಿ, ಸಿಂಹ, ನವಿಲು, ಎಮ್ಮೆ. ಈ ಭಿತ್ತಿ ಚಿತ್ರಗಳು ಏನು ಹೇಳುತ್ತವೆ ಬರೆಯಿರಿ. ನೇತ್ರದಾನ ಮಹಾದಾನ. ನೇತ್ರದಾನ ಅಂಧರ ಬಾಳಿಗೆ ಬೆಳಕು ತರುತ್ತದೆ. ಸಮೀಪದ ನೇತ್ರ ಬ್ಯಾಂಕಿನಲ್ಲಿ ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಈ ಭಿತ್ತಿ ಪತ್ರದಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಈ ಭಿತ್ತಿ ಪತ್ರವು ನೇತ್ರದಾನದ ಬಗ್ಗೆ ತಿಳಿಸುತ್ತಿದೆ. ನೇತ್ರದಾನ ಮಾಡುವುದರಿಂದ ನಾವು ಸತ್ತ ನಂತರ ನಮ್ಮ ಕಣ್ಣು ಇನ್ನೊಬ್ಬರಿಗೆ ಉಪಯೋಗವಾಗುತ್ತದೆ. ನೆಕ್ಸ್ಟ್, ಪಲ್ಸ್ ಪೋಲಿಯೋ. ಪೋಲಿಯೋ ಮುಕ್ತ ಪ್ರಪಂಚವಾಗಲಿ. 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ನಿಗದಿಪಡಿಸಿದ ದಿನಗಳಂದು ಪೋಲಿಯೋ ಲಸಿಕೆ ಕೊಡಿಸಿ. ಈ ಭಿತ್ತಿ ಪತ್ರವು ಪಲ್ಸ್ ಪೋಲಿಯೋ ಲಸಿಕೆ ಬಗ್ಗೆ ತಿಳಿಸುತ್ತದೆ. ಪೋಲಿಯೋ ಬಗ್ಗೆ ಜನರಿಗೆ ಜಾಗೃತಿ ಮತ್ತು ಯಾವಾಗ ಲಸಿಕೆ ಹಾಕಬೇಕೆಂದು ಮಾಹಿತಿಯನ್ನು ಈ ಭಿತ್ತಿ ಪತ್ರ ನೀಡುತ್ತಿದೆ. ಈ ಚಿತ್ರದಲ್ಲಿ ಗಮನಿಸಿ, ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ. ಹುಡುಗಿ ಶಾಲೆಗೆ ಹೋಗುತ್ತಿದ್ದಾಳೆ. ಇದು ಹುಡುಗ, ಹಾಗಾಗಿ ಹುಡುಗ ಶಾಲೆಗೆ ಹೋಗುತ್ತಿದ್ದಾನೆ. ಪುಟ್ಟ ಅಲ್ಲ, ಇವಳು ಹುಡುಗಿ, ಹಾಗಾಗಿ ಪುಟ್ಟಿ ಹಗ್ಗದಾಟ ಆಡುತ್ತಿದ್ದಾಳೆ. ಇದು ರಾಜ, ರಾಜನು ಕುದುರೆ ಏರಿದನು. ಇಲ್ಲಿ ಹುಡುಗಿಯರು ಅಲ್ಲ, ಹುಡುಗರು ಕುಳಿತು ಓದುತ್ತಿದ್ದಾರೆ. ಇದು ರು ಆಗಬೇಕು, ಳು ಆಗಿದೆ. ಹುಡುಗರು ಕುಳಿತು ಓದುತ್ತಿದ್ದಾರೆ. ಅವರು ಬಸ್ಸು ಹತ್ತುತ್ತಿದ್ದಾರೆ. ಅವರು ಬಸ್ಸು ಹತ್ತುತ್ತಿದ್ದಾರೆ. ಕಿರುಪರೀಕ್ಷೆ 2. ವಿದ್ಯಾರ್ಥಿಗಳಿಗೆ ಮಾದರಿಯಲ್ಲಿ ಸೂಚಿಸಿರುವಂತೆ ವಿವರಣೆಗಳಿಗೆ ಹೊಂದುವ ಪದ ಬರೆಯಿರಿ. ದನ ಎಮ್ಮೆಗಳನ್ನು ಕಟ್ಟುವ ಸ್ಥಳ ಕೊಟ್ಟಿಗೆ. ವಿದ್ಯಾರ್ಥಿಗಳು ಕಲಿಯುವ ಸೇರುವ ನಿಗದಿತ ಸ್ಥಳ ಶಾಲೆ. ಪುಸ್ತಕಗಳನ್ನು ಸಂಗ್ರಹಿಸಿ ಓದಲು ಇಟ್ಟಿರುವ ಸ್ಥಳ ಗ್ರಂಥಾಲಯ. ವನ್ಯಜೀವಿಗಳನ್ನು ಸಂರಕ್ಷಿಸಿ ಇಟ್ಟಿರುವ ಪ್ರದೇಶ ಪ್ರಾಣಿ ಸಂಗ್ರಹಾಲಯ. ಹಣ್ಣು ತರಕಾರಿಗಳನ್ನು ಮಾರಾಟ ಮಾಡುವ ಸ್ಥಳ ಮಾರುಕಟ್ಟೆ. ಯಂತ್ರಗಳನ್ನು ತಯಾರು ಮಾಡುವ ನಿಗದಿತ ಸ್ಥಳ ಕೈಗಾರಿಕೆ ಅಥವಾ ಕಾರ್ಖಾನೆ ಆಗತ್ತೆ. ಕೆಳಗಿನ ಗಾದೆ ಮಾತುಗಳಿಗೆ ಅವುಗಳ ಅರ್ಥದೊಂದಿಗೆ ಹೊಂದಿಸಿ. ಅಂಬಲಿ ಕುಡಿದರೂ ಇಂಬಾಗಿ ಕುಡಿ, ಅಂದರೆ ಇದ್ದುದನ್ನೇ ತೃಪ್ತಿಯಿಂದ ಅನುಭವಿಸು. ഇരുಳು ಕಂಡ ಬಾವಿಯಲ್ಲಿ ಹಗಲು ಬಿದ್ದಂತೆ. ತಿಳಿದು ಅಡ್ಡದಾರಿಗೆ ಹಿಡಿಯುವುದು, ಅದು ಗೊತ್ತಿದ್ರೂ ಅದೇ ತಪ್ಪಾದ ಕೆಲಸವನ್ನು ಮಾಡಿದ್ರೆ ഇരുಳು ಕಂಡ ಬಾವಿಯಲ್ಲಿ ಹಗಲು ಬಿದ್ದಂತೆ. ಎಲ್ಲರ ಮನೆ ದೋಸೆನೂ ತೂತು. ಕೊರತೆಗಳು ಎಲ್ಲರಿಗೂ ಸಾಮಾನ್ಯ. ಉಪ್ಪಿಟ್ಟವರನ್ನು ಮುಪ್ಪಿನಲ್ಲೂ ನೆನೆ. ಉಪಕಾರವನ್ನು ಸದಾ ಸ್ಮರಿಸು. ಕೆಳಗಿನ ಪದಗಳಿಗೆ ಸಮಾನ ಅರ್ಥದ 2 ಪದಗಳನ್ನು ಬರೆಯಿರಿ. ಅರಣ್ಯ, ಕಾಡು, ಅಡವಿ.
ಹೆಂಡತಿ ಪತ್ನಿ ಅರ್ಧಾಂಗಿ, ನವಿಲು ಮಯೂರಿ, ಸಂತೋಷ ಖುಷಿ ಆನಂದ, ಸಾಗರ ಸಮುದ್ರ